ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಮ್ಮೆ ನಾವು ಹಳೆಯ ಒಡಂಬಡಿಕೆಯ ಸ್ತ್ರೀಯರ ಬಗ್ಗೆ ಕಲಿತುಕೊಂಡು ದೇವರಿಂದ ಆಶೀರ್ವಾದವನ್ನು ಪಡೆಯೋಣ. ಇವತ್ತಿನ ಧ್ಯಾನಕ್ಕೋಸ್ಕರ ಆರಿಸಿಕೊಂಡಂಥ ಹಳೆಯ ಒಡಂಬಡಿಕೆಯ ಹೆಣ್ಣುಮಗಳು ಹನ್ನ, ಸಮರ್ಪಿಸಲ್ಪಟ್ಟಂಥ ಸ್ತ್ರೀ. ಹನ್ನ ಎಂದರೆ ಕೃಪಾಪೂರ್ಣತೆ, ದಯೆ, ಗ್ರೇಷಿಯಸ್ನೆಸ್ ಎಂಬುದಾಗಿ. ಈಕೆಯ ಬಗ್ಗೆ ಕಲಿತುಕೊಳ್ಳೋದು ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡುವ. ಸರ್ವಕ್ಕೂ ಒಡೆಯನಾದಂಥ ನಮ್ಮ ತಂದೆಯಾದ ದೇವರೇ, ನಾಮಕ್ಕೆ ಸ್ತೋತ್ರವನ್ನು ಹೇಳುತ್ತೇವೆ. ಈ ಸಮಯದಲ್ಲಿ ಹನ್ನಳ ಬಗ್ಗೆ ನಾವು ಕಲಿತುಕೊಳ್ಳುವಾಗ ಆಕೆಯಿಂದ ಬರತಕ್ಕಂಥ ಆತ್ಮಿಕ ಪಾಠಗಳು ಕೇಳುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಉಪಯುಕ್ತವಾಗಿರಲಿ. ಆಕೆಯ ಜೀವಿತವು ಪ್ರತಿಯೊಬ್ಬರ ಜೀವಿತಕ್ಕೂ ಪ್ರೇರೇಪಣೆಯಾಗಲಿ. ನಾವು ಕಳೆಯುವ ಈ ಸ್ವಲ್ಪ ಸಮಯ ನಿನಗೆ ಸಮರ್ಪಕವಾಗಲಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೇನ್. ಹನ್ನಳ ಒಂದು ಹಿನ್ನೆಲೆಯನ್ನು ನಾವು ಕಲಿತುಕೊಳ್ಳುವಾಗ, ಹನ್ನಳು ಲೇವಿಯನಾದ ಎಲ್ಕಾನನ ಮೊದಲನೇ ಪತ್ನಿ, ಪ್ರವಾದಿಯಾದ ಸಮುವೇಲನ ತಾಯಿ. ಮುಂದೆ ಈ ಹನ್ನಳಿಗೆ ಇನ್ನೂ 5 ಮಕ್ಕಳು ಹುಟ್ಟುತ್ತಾರೆ. 1ನೇ ಸಮುವೇಲ 2ನೇ ಅಧ್ಯಾಯ 21ನೇ ವಚನದಲ್ಲಿ ಗಮನಿಸುತ್ತೇವೆ. ಯೆಹೋವನು ಕಟಾಕ್ಷಿಸಿದ್ದರಿಂದ ಹನ್ನಳಿಗೆ 3 ಮಂದಿ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು ಆದರು. ಲೇವಿಯನಾದ ಎಲ್ಕಾನನು ಎಫ್ರೇಮ್ ಬೆಟ್ಟದಲ್ಲಿ ವಾಸ ಮಾಡುತ್ತಿದ್ದನು. ಆತನು ಐಶ್ವರ್ಯವಂತನು, ಪ್ರಸಿದ್ಧಿಯನ್ನು ಹೊಂದಿದವನು, ಆದರೂ ದೇವರಿಗೆ ಭಯಪಡುವ ಮಗನು. ಆತನ ಪತ್ನಿಯಾದ ಹನ್ನಳು ಉತ್ಸಾಹವುಳ್ಳ ಸ್ತ್ರೀ, ದೈವ ಭಕ್ತೆ, ಸೌಮ್ಯ ಸ್ವಭಾವದವಳು, ನಿರ್ದಾಕ್ಷಿಣ್ಯ ದುರಾಭಿಮಾನವಿಲ್ಲದ ಸೌಜನ್ಯಯುತವಾದ ಹೆಣ್ಣುಮಗಳು. ಆಕೆಯ ಗುಣಾತಿಶಯವನ್ನು ನಾವು ಗುರುತಿಸುವಾಗ ಆಕೆಗೆ ಆಸಕ್ತಿ, ಶ್ರದ್ಧೆ, ನಂಬಿಕೆ ಎತ್ತರವಾಗಿತ್ತು ಎಂಬುದಾಗಿ ನೋಡುವಂತರಾಗಿದ್ದೇವೆ. ಇಂತಹ ಕುಟುಂಬದಲ್ಲಿ ಆಶೀರ್ವಾದವೂ ಇತ್ತು, ಹಣವೂ ಇತ್ತು, ಐಶ್ವರ್ಯ ಇತ್ತು, ಎಲ್ಲವೂ ಇತ್ತು. ಇವರು ದೇವರಿಗೆ ಭಯಪಡುವ ದಂಪತಿಗಳು ಸಹ ಆಗಿದ್ದರು. ಆದರೆ ಆ ಕುಟುಂಬಕ್ಕೆ ಮಕ್ಕಳಿರಲಿಲ್ಲ ಎಂಬತಕ್ಕಂಥ ಕೊರತೆ ಇತ್ತು. ಹನ್ನಳು ಬಂಜೆಯಾಗಿದ್ದಳು. ಇದರ ನಿಮಿತ್ತವಾಗಿ ಎಲ್ಕಾನನು ಇನ್ನೊಂದು ಮದುವೆಯನ್ನು ಮಾಡಿಕೊಳ್ಳಬೇಕಾಗಿತ್ತು. ಆತನು ಪೆನ್ನಿನ್ನಳು ಎಂಬತಕ್ಕಂಥ ಇನ್ನೊಬ್ಬ ಮಗಳನ್ನು ಮದುವೆ ಮಾಡಿಕೊಂಡನು. ಇದರ ನಿಮಿತ್ತವಾಗಿ ಅಪನಂಬಿಕೆ ದೇವರಲ್ಲಿ ಇರಬೇಕಾಗಿತ್ತು. ಸಂತೋಷ ಕಡಿಮೆ ಆಯಿತು. ಯಾವಾಗ 2ನೇ ಮದುವೆ ಆಯಿತು, ಕುಟುಂಬದಲ್ಲಿ ಪೆನ್ನಿನಗೆ ಮಕ್ಕಳಾಯಿತು, ಗಂಡು ಹೆಣ್ಣು ಮಕ್ಕಳು ಕುಟುಂಬಕ್ಕೆ ಬಂದರು. ಆದರೆ ಸಂತೋಷ, ಸಮಾಧಾನ ಕುಟುಂಬದಲ್ಲಿ ಕೆಟ್ಟು ಹೋಯಿತು. ಪೆನ್ನಿನಳ ನಿಮಿತ್ತವಾಗಿ ಹನ್ನಳು ಕಷ್ಟಪಡಬೇಕಾಯಿತು. ಆ ಹೊಸ ಹೆಂಡತಿ, 2ನೇ ಹೆಂಡತಿ ಹನ್ನಳನ್ನು ಹೀಯಾಳಿಸುತ್ತಿದ್ದಳು. ದುರಹಂಕಾರ ಆಕೆಯಲ್ಲಿ ಬಂತು, ಅಸೂಹೆ ಹುಟ್ಟಿಕೊಳ್ಳಿತು. ಓ, ನೀನು ಬಂಜೆಯಾಗಿದ್ದೀಯಾ, ನಿನಗೆ ಮಕ್ಕಳಾಗೋದಿಲ್ಲ ಎಂಬುದಾಗಿ ಆಕೆಯನ್ನು ಕೆಣಕುತ್ತಿದ್ದಳು. ಹನ್ನಳು, ಅಯ್ಯೋ, ನನಗೆ ನಿರೀಕ್ಷೆ ಇಲ್ವಾ, ನನಗೆ ಮಕ್ಕಳಾಗುವುದಿಲ್ವಾ ಎಂಬುದಾಗಿ ಬೇಸತ್ತುಕೊಂಡಳು. ಆದರೂ ಸಹ ಇಂಥ ಪರಿಸ್ಥಿತಿಯಲ್ಲಿ ಆಕೆಯು ತಾಳ್ಮೆಯನ್ನು ಕಳೆದುಕೊಳ್ಳಲಿಲ್ಲ. 1ನೇ ಸಮುವೇಲ 1ನೇ ಅಧ್ಯಾಯ 4ರಿಂದ 6 ವಚನಗಳನ್ನು ಗಮನಿಸುವಾಗ ಇಲ್ಲಿ ಹೀಗೆ ಓದುತ್ತೇವೆ. ಎಲ್ಕಾನನು ಯಜ್ಞವನ್ನು ಅರ್ಪಿಸಿದಾಗಲೆಲ್ಲ
ತನ್ನ ಹೆಂಡತಿಯಾದ ಪೆನಿನ್ನಳಿಗೂ ಆಕೆಯ ಎಲ್ಲ ಗಂಡು ಮಕ್ಕಳಿಗೂ ಹೆಣ್ಣು ಮಕ್ಕಳಿಗೂ ಭಾಗವನ್ನು ಕೊಡುತ್ತಿದ್ದನು. ಅವನು ಹನ್ನಳನ್ನು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದದ್ದರಿಂದ ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಇದಲ್ಲದೆ ಆಕೆಯ ಸವತಿಯು ಪೆನಿನ್ನಳು ಯೆಹೋವನು ನಿನ್ನನ್ನು ಬಂಜಿಯನ್ನಾಗಿ ಮಾಡಿದ್ದಾನೆ ಎಂದು ಹೇಳಿ ಆಕೆಯನ್ನು ಕೆಣಕಿ ಕೆಣಕಿ ನೋಯಿಸುತ್ತಿದ್ದಳು. ಪೆನಿನ್ನಳ ಚುಚ್ಚು ಮಾತುಗಳು ಹನ್ನಳನ್ನು ನೋಯಿಸುತ್ತಿತ್ತು. ದೇವರು ನನ್ನ ಮೇಲೆ ಅಸಮಾಧಾನಗೊಂಡಿದ್ದಾನೆ, ನನ್ನನ್ನು ಕನಿಕರಿಸುತ್ತಿಲ್ಲ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದಳು. ವರ್ಷದಿಂದ ವರ್ಷಕ್ಕೆ ಹನ್ನಳು ಪ್ರಾರ್ಥಿಸುತ್ತಾ ಇರುತ್ತಳು. ದೈವಭಕ್ತಿಯಾದ ಹನ್ನಳನ್ನು ನಾಶ ಮಾಡಲು ಸೈತಾನನು ಪೆನಿನ್ನಳನ್ನು ತನ್ನ ಪ್ರತಿನಿಧಿಯಾಗಿ ನೇಮಿಸಿದನು. ಪ್ರಿಯರೇ, ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ಒಬ್ಬ ವೈರಿ ಇರುತ್ತಾನೆ ಎಂಬುದನ್ನು ಮರೆಯಬೇಡ್ರಿ. ನೀವು ದೇವರ ಜೊತೆಯಲ್ಲಿ ಹತ್ತಿರ ಸಂಬಂಧವನ್ನು ಬೆಳೆಸುವಾಗ, ನೀವು ಪ್ರೀತಿಪೂರ್ಣರಾಗಿ ನಿಸ್ವಾರ್ಥಿಗಳಾಗಿ ಯಥಾರ್ಥ ಹೃದಯದಲ್ಲಿರುವಾಗ ಸೈತಾನನು ಅಲ್ಲಿ ಅಸಮಾಧಾನವನ್ನು ತರಬೇಕು, ಅಲ್ಲಿ ವೈಮನಸ್ಸನ್ನು ತರಬೇಕು, ಕುಟುಂಬದಲ್ಲಿ ಕಲಹವನ್ನು ತರಬೇಕೆಂಬುದಾಗಿ ಸದಾ ಆತನು ಸಿದ್ಧನಾಗಿದ್ದಾನೆ. ಧೃತಿಗೆಡಬೇಡಿ. ಅನ್ನ ಎನ್ನುವ ಪದದ ಅರ್ಥ ಕೃಪಾಪೂರ್ಣ. ಅನ್ನ ಎಲ್ಕಾನನ ದ್ವಿಪತ್ನಿಯರಲ್ಲಿ ಒಬ್ಬಳು. ಎಲ್ಕಾನನ ಮತ್ತೊಬ್ಬ ಪತ್ನಿ ಪೆನ್ನಿನಳಿಗೆ ಮಕ್ಕಳಿದ್ದರು, ಹನ್ನಳಿಗೆ ಮಕ್ಕಳಿರಲಿಲ್ಲ. ಹನ್ನಳ ವೈಯಕ್ತಿಕ ಬದುಕಿನ ಕೊರತೆ ಬಂಜೆತನ. ತನ್ನ ಮಗನನ್ನು ದೇವರ ಸೇವೆಗೆ ಸಮರ್ಪಿಸಿದ ಸತ್ಯವೇದ ಪ್ರಪ್ರಥಮ ಮಹಿಳೆ. ಅನ್ನ ತನ್ನ ವೈಯಕ್ತಿಕ ಬದುಕಿನ ಮೂಲಕ ಕೊರತೆಯ ನಡುವೆಯೂ ಅದ್ವಿತೀಯ ಮಹಿಳೆಯಾಗಿದ್ದಾಳೆ. ಹನ್ನಳ ದಾಂಪತ್ಯ ಜೀವನ, ಪ್ರಾರ್ಥನಾ ಜೀವಿತ, ಹನ್ನಳ ಸಾಕ್ಷಿಯ ಜೀವಿತ ಮತ್ತು ಹನ್ನಳ ಆರಾಧನೆಯ ಪ್ರತಿ ವಿಶ್ವಾಸಿಗೆ ಮಾದರಿಯಾಗಿದೆ. ಹನ್ನಳ ಬದುಕಿನ ಒಳನೋಟ ಪ್ರತಿ ವ್ಯಕ್ತಿಯ ವೈಯಕ್ತಿಕ ಆಧ್ಯಾತ್ಮಿಕ ಜೀವಿತವನ್ನು ಪುನರುಜ್ಜೀವನಗೊಳಿಸುವಂಥದ್ದಾಗಿದೆ. ಹನ್ನಳ ಕರ್ತನ ಸಾನ್ನಿಧ್ಯದ ಜೀವಿತ ನಮಗೆ ಕರ್ತನ ಸಾನ್ನಿಧ್ಯದ ಪರಿಪೂರ್ಣತೆಯನ್ನು ಅರಿತುಕೊಳ್ಳಲು ಸಹಾಯಿಸುವಂಥದ್ದಾಗಿದೆ. ಸ್ವಲ್ಪ ಹೊತ್ತು ಬಿಡಿ ಬಿಡಿಯಾಗಿ ಈ ಗುಣಾತಿಶಯಗಳನ್ನು ಕಲಿತುಕೊಳ್ಳುವ. ಮೊದಲನೇದಾಗಿ ಹನ್ನಳ ವೈವಾಹಿಕ ಜೀವಿತ. ಅನ್ನ ಹಾಗೂ ಎಲ್ಕಾನ ದಂಪತಿಗಳು ಉತ್ತಮ ವೈವಾಹಿಕ ಸಂಬಂಧವನ್ನು ಹೊಂದಿದ್ದರು. ಅವರಲ್ಲಿ ಉತ್ತಮ ಅರ್ಥ ಮಾಡಿಕೊಳ್ಳುವಿಕೆ, ಪರಸ್ಪರ ಸಂತೈಸುವಿಕೆ, ಪರಸ್ಪರ ಆದರಣೆ ನೆಲೆಗೊಂಡಿತ್ತು. ಅವರು ಸಂತೋಷ ದುಃಖಗಳಲ್ಲಿ ಪಾಲುಗಾರರಾಗಿದ್ದರು. ಗಂಡ ಹೆಂಡತಿಯ ಸಂಬಂಧ ಕುರಿತು ಸತ್ಯವೇದದ ಸ್ಪಷ್ಟನೆ, ನೀವಿಬ್ಬರು ಒಂದೇ ಶರೀರವಾಗಿದ್ದೀರಿ, ದಾಂಪತ್ಯವು ಮಾನ್ಯವಾದದ್ದೆಂದು ಎಣಿಸಲ್ಪಡಬೇಕು. ಎರಡನೇ ಗುಣ, ಪತಿಯು ಪತ್ನಿಯೊಡನೆ ವಿವೇಕದಿಂದ ಹೊಗತನ ಮಾಡಬೇಕು. ಎಲ್ಕಾನನು ಹನ್ನಳಿಗೆ ಹೇಳುವ ಮಾತು, ನಿನಗೆ ಸರಿ ಕಾಣುವುದನ್ನು ಮಾಡು. ಪತಿ ಪತ್ನಿಯ ಮೇಲೆ ದೊರೆತನ ಮಾಡುತ್ತಿಲ್ಲ, ಬದಲಾಗಿ ಆಕೆಯ ನೋವನ್ನು ಅರ್ಥ ಮಾಡಿಕೊಂಡು ಸಂತೈಸುತ್ತಾ ಇದ್ದಾನೆ. ಇದು ಹೆಂಡತಿಯ ಅಧೀನತೆಗೆ ಗಂಡನಿಂದ ದೊರಕುವ ಸನ್ಮಾನವಾಗಿರುತ್ತದೆ. ಪ್ರತಿಯೊಬ್ಬ ಪತಿಯೂ ಸಹ ತಮ್ಮ ಪತ್ನಿಯ ಬಲಹೀನತೆಯನ್ನು ಅರಿತುಕೊಳ್ಳಬೇಕು. ಅವರ ದೌರ್ಬಲ್ಯಕ್ಕೆ ತಕ್ಕಂತೆ ಸ್ಪಂದಿಸಬೇಕು, ಅವರನ್ನು ಪ್ರೋತ್ಸಾಹಿಸಬೇಕು, ಅವರನ್ನು ನೋಯಿಸಬಾರದು. ಇದು ದೇವರ ಮಕ್ಕಳಲ್ಲಿ ಸಂತೋಷವನ್ನು ತರುವುದಿಲ್ಲ. ಎಲ್ಕಾನನು ಯಾವುದೇ ಕಾರಣಕ್ಕೂ ಹನ್ನಳನ್ನು ನೋಯಿಸಲಿಲ್ಲ, ನಿಂದಿಸಲಿಲ್ಲ, ತಿರಸ್ಕಾರ ಮಾಡಲಿಲ್ಲ, ಪ್ರೋತ್ಸಾಹ ಮಾಡುತ್ತಿದ್ದನು. ಮೂರನೇದು, ಸತಿಪತಿಗಳಲ್ಲಿ ಒಂದೇ ನಂಬಿಕೆ ಇರಬೇಕು. ಅವರಿಬ್ಬರು ಒಬ್ಬನೇ ಕರ್ತನಾದ ದೇವರನ್ನು ನಂಬಿದವರು, ಸೇವಿಸುವವರು ಆಗಿದ್ದಾರೆ. ಕರ್ತನ ಆರಾಧನೆಯಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರು. ಒಂದೇ ವಿಶ್ವಾಸ ಕ್ರೈಸ್ತ ದಾಂಪತ್ಯದ ಅಡಿಗಲ್ಲು. ಸತ್ಯವೇದದ ಮಾರ್ಗದರ್ಶನ
ಕ್ರಿಸ್ತ ನಂಬಿಕೆ ಇಲ್ಲದವರ ಜೊತೆ ಇಜ್ಜೋಡಾಗಬೇಡಿರಿ. ಪೌಲನು ಕೊರಿಂಥದವರ ಪತ್ರಿಕೆ 2ನೇ ಪತ್ರಿಕೆ 6ನೇ ಅಧ್ಯಾಯ 14ನೇ ವಚನದಲ್ಲಿ ಹೇಳ್ತಕ್ಕಂಥದ್ದು. ಪ್ರಿಯರೇ, ಅನೇಕ ಕುಟುಂಬಗಳು ಇವತ್ತು ಬೇಸರದಿಂದ, ನೋವಿನಿಂದ, ದುಃಖದಿಂದ ತುಂಬಿಕೊಂಡಿದೆ. ಕಾರಣ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಂಬಿಕೆ ಇಲ್ಲದವರ ಜೊತೆ ವಿವಾಹವಾಗಿದ್ದೀರಿ. ಕ್ರಿಸ್ತ ನಂಬಿಕೆಯಲ್ಲಿ ಇಲ್ಲದಿರುವವರನ್ನು ವಿವಾಹವಾಗುವುದು ಪಾಪ. ಇದರಿಂದ ದೇವರ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಅನೇಕ ಕುಟುಂಬಗಳು ಇವತ್ತು ಒಡೆದು ಹೋಗಿರುವುದನ್ನು ನೋಡುತ್ತೇವೆ. ಕಾರಣ ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಹೋಗಿದ್ದೇವೆ. 4ನೇದಾಗಿ, ಹನ್ನಳ ಕುಟುಂಬದಲ್ಲಿ ಗಂಡ ಹೆಂಡತಿಯರ ನಡುವೆ ವೈಮನಸ್ಸು ಜಗಳವಿರಲಿಲ್ಲ. ಒಂದು ಮಾದರಿಯ ಕುಟುಂಬವಾಗಿದ್ದರು. ಪ್ರಿಯರೇ, ಕ್ರೈಸ್ತಿಯ ಕುಟುಂಬದಲ್ಲಿ ಕ್ರಿಸ್ತನಿಂದಾದ ಸಮಾಧಾನ ಯಜಮಾನನಂತಿದ್ದು ತೀರ್ಪು ಹೇಳಬೇಕು. ಪೆನಿನ್ನಳು ಹನ್ನಳನ್ನು ನೋಯಿಸುತ್ತಾ ಇದ್ದರೂ ಕೂಡ ಆಕೆ ತನ್ನಲ್ಲಿ ದುಃಖಿಸುತ್ತಾ ಇದ್ದಾಳೆ ಹೊರತು ಗಂಡನಿಗೆ ಪೆನ್ನಿನಳ ಕುರಿತಾಗಿ ಚಾಡಿ ಹೇಳುತ್ತಾ ಇರಲಿಲ್ಲ. ಹೀಗಿರಲಾಗಿ ನೀವು ದೇವರಿಂದ ಆರಿಸಲ್ಪಟ್ಟವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತೆ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ಒಬ್ಬರಿಗೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಸಹ ಕ್ಷಮಿಸಿರಿ ಎಂಬುದಾಗಿ ಪೌಲನು ಕೊಲೋಸದವರ ಪತ್ರಿಕೆ 3ನೇ ಅಧ್ಯಾಯ 12ರಿಂದ 13ರಲ್ಲಿ ಗಮನಿಸುವಂತರಾಗಿದ್ದೇವೆ. 6ನೇ ಗುಣ, ಹನ್ನಳ ಕುಟುಂಬ ಆತ್ಮಿಕ ಕುಟುಂಬವಾಗಿತ್ತು. ನಮ್ಮ ಬದುಕಿನಲ್ಲಿ ದೇವರ ಆರಾಧನೆಗೆ ಪ್ರಾತಿನಿಧ್ಯ ಕೊಟ್ಟವರಾಗಿದ್ದರು. ಆದ್ದರಿಂದ ಪ್ರತಿ ವರ್ಷ ಯಜ್ಞವನ್ನು ಅರ್ಪಿಸಲು ಶಿಲೋವಿಗೆ ಕುಟುಂಬವಾಗಿ ಹೋಗುತ್ತಿದ್ದರು. ಪ್ರಾರ್ಥಿಸುವ ಕುಟುಂಬ, ಒಂದಾಗಿ ಜೀವಿಸುವ ಕುಟುಂಬವಾಗಿದೆ. ಕುಟುಂಬ ಪ್ರಾರ್ಥನೆ, ಆರಾಧನೆ ಕ್ರೈಸ್ತ ಕುಟುಂಬದ ಪ್ರಾಮುಖ್ಯ ಲಕ್ಷಣ. ಕ್ರಿಸ್ತನನ್ನೇ ಕೇಂದ್ರೀಕೃತವಾಗಿ ಹೊಂದಿರುವುದು ಆ ಕುಟುಂಬ ಮಾತ್ರ ಸಮೃದ್ಧಿ, ಸಂತೃಪ್ತಿಯಿಂದ ಜೀವಿಸಲು ಸಾಧ್ಯ. ಪ್ರತಿ ಕುಟುಂಬದಲ್ಲಿ ಪ್ರಾರ್ಥನಾ ಯಜ್ಞವೇದಿ ಇರಬೇಕು. ಕ್ರೈಸ್ತ ಮಕ್ಕಳು ಪ್ರಾರ್ಥನೆ ಮಾಡುವುದನ್ನು ಮತ್ತು ವಾಕ್ಯ ಧ್ಯಾನ ಮಾಡುವುದನ್ನು ನಮ್ಮ ತಂದೆ ತಾಯಿಗಳಿಂದ ಕಲಿಯಬೇಕು. ತಂದೆ ತಾಯಿಗಳು ದೇವರೊಡನೆ ಅನ್ಯೋನ್ಯತೆಯಲ್ಲಿ ತಮ್ಮ ಮಕ್ಕಳನ್ನು ಬೆಳೆಸಬೇಕು. ಆಗ ತಾನೇ ಮಕ್ಕಳಲ್ಲಿ ಆತ್ಮೀಕ ಬೆಳವಣಿಗೆ ಸಾಧ್ಯ. ನಿಮ್ಮ ಮಕ್ಕಳನ್ನು ಬಾಲೋಪದೇಶದಲ್ಲಿ ಬೆಳೆಸಿರಿ, ಇದು ದೇವರ ಆಜ್ಞೆ. ನಾನು ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿರಬೇಕು. ಇವುಗಳನ್ನು ನಿಮ್ಮ ಮಕ್ಕಳಿಗೆ ಅಭ್ಯಾಸ ಮಾಡಿರಿ. ಮನೆಯಲ್ಲಿ ಕೂತಿರುವಾಗಲೂ, ದಾರಿ ನಡೆಯುವಾಗಲೂ, ಮಲಗುವಾಗಲೂ, ಏಳುವಾಗಲೂ ಇದರ ವಿಷಯದಲ್ಲಿ ಮಾತನಾಡಬೇಕು. ನಿಮ್ಮ ಪುತ್ರ ಪೌತ್ರದಿ ಸಂತತಿಯವರು ಜೀವಮಾನದಲ್ಲೆಲ್ಲ ನಿಮ್ಮ ದೇವರಾದ ಕರ್ತನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ಇದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕು. ನೀವು ಬಹುಕಾಲ ಬಾಳಬೇಕೆಂದು ಇದನ್ನೆಲ್ಲ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ಮೋಶೆಯು ಬರೆದ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಚನ ಹಾಗೂ 6ನೇ ಅಧ್ಯಾಯ 7ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಯೆಹೋಶುವನ ನಿರ್ಣಯ, ನಾನು ಮತ್ತು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು. ಯೆಹೋಶುವ 24:15. 7ನೇ ಗುಣ, ಆರಾಧನೆಯಲ್ಲಿ ಶಿಸ್ತು. ಪ್ರತಿ ವರ್ಷ ಕುಟುಂಬವಾಗಿ ಕರ್ತನ ಆಲಯಕ್ಕೆ ಬರುತ್ತಿದ್ದರು. ಕ್ರೈಸ್ತ ಕುಟುಂಬಗಳು ಪ್ರತಿ ವಾರವೂ ಕರ್ತನ ಆಲಯದಲ್ಲಿ ಸೇರಿ ಬಂದು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಎಚ್ಚರಿಸೋಣ. ಕರ್ತನ ಪ್ರತ್ಯಕ್ಷೆಯ ದಿನವು ಸಮೀಪಿಸುತ್ತಾ ಬರುತ್ತದೆಂದು ನೀವು ನೋಡುವುದರಿಂದ ಮತ್ತಷ್ಟು ಅದನ್ನು ಮಾಡಿರಿ. ಇಬ್ರಿಯರ ಬರೆದ ಪತ್ರಿಕೆ 10ನೇ ಅಧ್ಯಾಯ 25ನೇ ವಚನ. ಕ್ರೈಸ್ತ ಕುಟುಂಬದ ಪ್ರತಿ ವ್ಯಕ್ತಿ ಕರ್ತನೊಡನೆ ವೈಯಕ್ತಿಕ ಸಂಬಂಧವನ್ನು ಹೊಂದಿರಬೇಕು. ಕರ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸುವವರಾಗಿದ್ದು
ಕರ್ತನಿಂದ ಬೇಡಿ ಹೊಂದಿದ ಅನುಭವದಿಂದ ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು ಎಂಬುದಾಗಿ ಕೀರ್ತನೆಗಳು 34:8 ನೋಡುವಂತರಾಗಿದ್ದೇವೆ. ಪ್ರಿಯರೇ, ಎಲ್ಕಾನ ಮತ್ತು ಹಾನ ದೇವರ ಆಲಯಕ್ಕೆ ಜೊತೆಯಾಗಿ ಬರುತ್ತಿದ್ದರು. ಅದು ಒಂದು ಮಾದರಿ ನಮಗಾಗಿದೆ. 8ನೇದಾಗಿ ಅವರು ಯಜ್ಞಗಳನ್ನು ಸಮರ್ಪಿಸುತ್ತಿದ್ದರು. ಕರ್ತನಿಗೆ ಕೊಡುವುದು ಮತ್ತು ಸಮರ್ಪಿಸುವುದು ಒಂದಾಗಿ ಹೋಗಬೇಕು. ಕೊಟ್ಟಾಗ ಮಾತ್ರ ಸಮರ್ಪಣೆ ಸಾಧ್ಯ. ಆಗ ತಾನೇ ಆರಾಧನೆ ಪರಿಪೂರ್ಣವಾಗುತ್ತದೆ. ದೇವರಾದ ಕರ್ತನ ಆಜ್ಞೆ, ಕಾಣಿಕೆ ಇಲ್ಲದೆ ಯಾರು ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬಾರದು ಎಂಬುದಾಗಿ. ವಿಮೋಚನಾ ಕಾಂಡ 34ನೇ ಅಧ್ಯಾಯ 20ನೇ ವಚನ. ದೇವರು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಆಶೀರ್ವಾದವನ್ನು ಕೊಟ್ಟಿದ್ದಾನೆ. ನಾವು ಆಲಯಕ್ಕೆ ಬರುವಾಗ ಆಶೀರ್ವಾದವನ್ನು ವ್ಯಕ್ತಪಡಿಸಬೇಕು. ಕಾಣಿಕೆ ರೂಪದಲ್ಲಿ, ಯಜ್ಞ ರೂಪದಲ್ಲಿ, ತಲಾಂತುಗಳ ರೂಪದಲ್ಲಿ ನಮ್ಮನ್ನೇ ನಾವು ಕ್ರಿಸ್ತನಿಗೆ ಒಪ್ಪಿಸಿಕೊಡುವಾಗ ನಾವು ಆ ಆರಾಧನೆಯಲ್ಲಿ ಪರಿಪೂರ್ಣವಾಗಿ ಪಾಲುಗಾರರಾಗುತ್ತೇವೆ. ದೇವರಾತ್ಮನ ಮಾರ್ಗದರ್ಶನ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ. ರೋಮಾಪುರದವರೆಗೆ 12ನೇ ಅಧ್ಯಾಯ 1ರಿಂದ 2ನೇ ವಚನ. ಇಂತಹ ಆರಾಧನೆಯಲ್ಲಿ ನೂತನ ಮನಸ್ಸು, ಪರಲೋಕ ಭಾವ, ದೇವರ ಚಿತ್ತ, ನಿರ್ದೋಷತ್ವ ಒಳಗೊಂಡಿದ್ದು ಅದು ದೇವರಿಂದ ಮೆಚ್ಚುಗೆಯನ್ನು ಹೊಂದುವಂಥದ್ದಾಗಿದೆ. 9ನೇದಾಗಿ ದೇವರೊಡನೆ ಹನ್ನಳ ಸಂಬಂಧ. ಹನ್ನಳು ಆಲಯಕ್ಕೆ ಬಂದಾಗ ತನ್ನ ಅತಿಯಾದ ದುಃಖವನ್ನು ಕರ್ತನ ಸನ್ನಿಧಿಯಲ್ಲಿ ಹೊಯ್ದಳು. ಹನ್ನಳಿಗೆ ಸ್ಪಷ್ಟವಾಗಿ ತಿಳಿದಿತ್ತು, ನನ್ನ ದೇವರು ಒದಗಿಸುವಾತನು, ಸಂತೈಸುವಾತನು ಹಾಗೂ ದೃಷ್ಟಿಸುವಾತನೆಂದು ಆಕೆ ಯಾಜಕನಾದ ಏಲಿಯ ಬಳಿಯಲ್ಲಿ ಏನನ್ನೂ ಹೇಳಲಿಲ್ಲ. ನೇರವಾಗಿ ದೇವರಿಗೆ ತನ್ನ ವಿಜ್ಞಾಪನೆಯನ್ನು ಮಾಡಿದಳು. ತನ್ನ ಯಾವುದೇ ಕೊರತೆಯನ್ನು, ದುಃಖವನ್ನು ಮನುಷ್ಯರ ಬಳಿಯಲ್ಲಿ ಹೇಳುವುದನ್ನು ಬಿಟ್ಟು ನೇರವಾಗಿ ದೇವರ ಬಳಿಯಲ್ಲಿ ಆಕೆಯು ತನ್ನ ಅಳಲನ್ನು ತೋಡಿಕೊಡುತ್ತಿದ್ದಳು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆಜ್ಞೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಿದ್ದರೂ ಬೇಡಿಕೊಳ್ಳಿರಿ, ಅದು ನಿಮಗೆ ದೊರೆಯುವುದು. 1ನೇ ಯೋಹಾನ 5:7 ನೋಡುವಂತರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರು ನಮಗೆ ಎಲ್ಲವನ್ನ ಒದಗಿಸಲು ಶಕ್ತನಾಗಿದ್ದಾನೆ. ಬೇಡಿಕೊಳ್ಳಿರಿ, ನಿಮಗೆ ದೊರೆಯುವುದು. ಹನ್ನಳು ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡುವಾಗ ಬಂಜಿಯಾಗಿದ್ದಾಗಿಯೂ ಸಹ ಆಕೆಯು ಮಕ್ಕಳನ್ನು ಪಡೆಯುವ ಸೌಭಾಗ್ಯವನ್ನು ಪಡೆದಳು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ದೇವರಾತ್ಮನ ಉತ್ತೇಜನ, ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರಿಗೆ ಕೃತಜ್ಞತಾಸ್ತುತಿಯನ್ನು, ಪ್ರಾರ್ಥನೆ, ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಯನ್ನು ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದಾಗಿ ಪೌಲನು ಫಿಲಿಪ್ಪದವರ ಪತ್ರಿಕೆ 4ನೇ ಅಧ್ಯಾಯ 6ರಿಂದ 7ನೇ ವಚನದಲ್ಲಿ ನಮ್ಮನ್ನು ಉತ್ತೇಜಿಸುವಂತನಾಗಿದ್ದಾನೆ. ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕಂತೆ ನಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಗ್ರಹಿಕೆಗೂ ಮೀರುವ ಆಶೀರ್ವಾದವನ್ನು ಸ್ವಾಮಿ ಕೊಡುವಂತನಾಗಿದ್ದಾನೆ. ಪ್ರಿಯರೇ, ನಾವು ದೇವರನ್ನು ಬೇಡಿಕೊಳ್ಳಬೇಕು. ಹನ್ನಳು ತನ್ನ ದುಃಖವನ್ನು, ನೋವನ್ನು, ಅಸಹ್ಯತೆಯನ್ನು ದೇವರ ಮುಂದೆ ಬೇಡಿಕೊಂಡಾಗ ದೇವರು ಆಕೆಯ ಪ್ರಾರ್ಥನೆಯನ್ನು ಕೇಳಿದನು. 10ನೇ ಗುಣ, ದೇವರೊಡನೆ ಅನ್ಯೋನ್ಯತೆ ಹನ್ನಳು ಬೆಳೆಸಿದ್ದಳು. ಹನ್ನ ಮತ್ತು ಎಲ್ಕಾನ ಇಬ್ಬರು ದೇವರೊಡನೆ ಅನ್ಯೋನ್ಯತೆಯನ್ನು ಹೊಂದಿದ ವ್ಯಕ್ತಿಗಳು. ಆದುದರಿಂದಲೇ ಕರ್ತನ ಆಲಯಕ್ಕೆ ಒಂದಾಗಿ ಬಂದರು, ಸಮರ್ಪಿಸಿದರು. ಆದರೆ ಹನ್ನಳು ಮಾತ್ರ ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದನ್ನು ಮುಂದುವರಿಸಿದಳು. ಮಗನಿಗಾಗಿ ಬೇಡಿಕೊಂಡಿದ್ದಳು. ಆಕೆಯು ಬೇಡುತ್ತಿರುವ ಪ್ರಾರ್ಥನೆಯನ್ನು ಪರಲೋಕದ ತಂದೆಯು ಕೇಳಿ ಆಕೆಗೆ
ಒಂದು ಗಂಡು ಮಗುವನ್ನು ಕೊಟ್ಟನು. ಆ ಮಗುವನ್ನು ಆಕೆಯು ಪಡೆದುಕೊಂಡಾಗ ತಾನು ಪ್ರಾರ್ಥನೆ ಮಾಡಿದ ಹಾಗೆ ಆ ಮಗುವನ್ನು ದೇವರ ಸನ್ನಿಧಿಯಲ್ಲಿ, ದೇವರ ಆಲಯಕ್ಕೆ ಸಂಪೂರ್ಣವಾಗಿ ಸಮರ್ಪಿಸಿದಳು. ಆಕೆ ಹೇಳುವುದು, ಮಗು ಮೊಲೆ ಬಿಡುವವರೆಗೂ ನಾನು ಬರುವುದಿಲ್ಲ. ನಾನು ಕರ್ತನಿಗೆ ಆತನನ್ನು ಸಮರ್ಪಿಸುತ್ತೇನೆಂದಾಗ ಎಲ್ಕಾನನು ಅದಕ್ಕೆ ಸಮ್ಮತಿಸಿದನು. ಎಂತಹ ದೈವ ಭಕ್ತಿಯ ಕುಟುಂಬ ಇದು. ಒಬ್ಬರನ್ನೊಬ್ಬರು ಪರಸ್ಪರ ಪ್ರೀತಿ ಮಾಡುವುದು ಮಾತ್ರವಲ್ಲ, ಒಬ್ಬರನ್ನೊಬ್ಬರು ಅರಿತುಕೊಂಡರು. ಎಲ್ಕಾನ ಮತ್ತು ಹನ್ನಳು ಪರಸ್ಪರ ಪ್ರೀತಿಸುವವರು ಮಾತ್ರವಲ್ಲ, ಪ್ರೋತ್ಸಾಹಿಸುವವರಾಗಿದ್ದರು, ಉತ್ತೇಜನ ನೀಡುವವರಾಗಿದ್ದರು, ಒಬ್ಬರಿಗೊಬ್ಬರು ಬಲಹೀನತೆಯನ್ನು ಅರಿತುಕೊಂಡವರಾಗಿದ್ದರು. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಬಲಹೀನವಾದಂಥ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಅವರನ್ನು ನೋಯಿಸಬಾರದು, ಅವರ ಕೊರತೆಗಳನ್ನು ಅರಿತುಕೊಳ್ಳಬೇಕು. ಎಲ್ಕಾನನು ಪದೇ ಪದೇ ಪೆನ್ನಿನಳು ನೋಯಿಸುತ್ತಿದ್ದಾಗೂ ಸಹ ಈತನು ಹನ್ನಳಿಗೆ ಪ್ರೇರೇಪಣೆಯನ್ನು, ಉತ್ತೇಜನ, ಬಲವನ್ನು ನೀಡುತ್ತಿದ್ದನು. ಈ ದಂಪತಿಗಳ ಮೂಲಕವಾಗಿ ಪ್ರತಿಯೊಬ್ಬರು ಸಹ ಪಾಠವನ್ನು ಕಲಿತುಕೊಳ್ಳಬೇಕು. ನಾನು ಕರ್ತನಿಗೆ ಆತನನ್ನು ಸಮರ್ಪಿಸುತ್ತೇನೆಂದಾಗ ಎಲ್ಕಾನನು ಅದಕ್ಕೆ ಸಮ್ಮತಿಸಿದನು. ಮಗುವನ್ನು ನಾನು ದೇವರಿಗೆ ಪ್ರತಿಷ್ಠಿಸಿಕೊಟ್ಟಿದ್ದೇನೆ, ಆ ಮಗುವು ದೇವರದು ಎಂಬುದಾಗಿ ಸಮುವೇಲನನ್ನು ಆಕೆ ಬಹಳ ಜಾಗರೂಕತೆಯಿಂದ ಬೆಳೆಸಿದಳು. ಕೀರ್ತನೆಗಳು 34:5 ಇರ್ತಕ್ಕಂಥದ್ದು, ಕರ್ತನ ಜನರೇ ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರ್ರಿ. ಕರ್ತನು ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಅವರು ಮೊರೆ ಇಡುವಾಗ ಕಿವಿಗೊಡುತ್ತಾನೆ. ನಿಮ್ಮ ಪ್ರಾರ್ಥನೆಯನ್ನು, ಕಣ್ಣೀರನ್ನು, ದುಃಖವನ್ನು, ನೋವನ್ನು ಕೇಳುವ ದೇವರು ಇದ್ದಾನೆ ಎಂಬುದನ್ನು ಅರಿತುಕೊಂಡು ನಾವು ಪ್ರಾರ್ಥಿಸುವವರಾಗಿರಬೇಕು. ಹನ್ನಳ ಕುಟುಂಬದಲ್ಲಿ ಪ್ರಾರ್ಥನೆ, ಆರಾಧನೆ, ಅನ್ಯೋನ್ಯತೆ ಹಾಸುವಕ್ಕಾಗಿತ್ತು. ದೇವರಾದ ಕರ್ತನು ಸರ್ವಶಕ್ತನು. ಕರ್ತನ ಅನ್ಯೋನ್ಯತೆಯಲ್ಲಿ ನೆಲೆಗೊಂಡು ಅವರನ್ನು ಆರಾಧಿಸುವ ಪ್ರತಿಯೊಬ್ಬರನ್ನು ಕರ್ತನು ತನ್ನ ಚಿತ್ತಾನುಸಾರವಾಗಿ ನಡೆಸಿ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸುವವನಾಗಿದ್ದಾನೆ. ಪ್ರಿಯ ಸಹೋದರಿಯರೇ, ನೀವು ಸಹ ಹನ್ನಳ ಹಾಗೆ ಉತ್ತಮವಾದ ಸ್ತ್ರೀ ಆಗಬೇಕೆಂಬುದೇ ನನ್ನ ಪ್ರಾರ್ಥನೆಯಾಗಿದೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಸರ್ವಕ್ಕೂ ಒಡೆಯನಾದಂಥ ನಮ್ಮ ತಂದೆಯಾದ ದೇವರೇ, ಹನ್ನಳ ಚರಿತ್ರೆಯನ್ನು, ಗುಣಾತಿಶಯಗಳನ್ನು ನಮಗೆ ತಿಳಿಸಿಕೊಟ್ಟದಕ್ಕೋಸ್ಕರ ಸ್ತೋತ್ರ. ಆಕೆಯ ಜೀವಿತವನ್ನು ನಾವು ಅಳವಡಿಸಿಕೊಂಡು ಉತ್ತಮವಾದ ಹೆಣ್ಣು ಮಕ್ಕಳಾಗುವಂತೆ, ಉತ್ತಮವಾದ ಕುಟುಂಬವಾಗುವಂತೆ ಕೇಳುವ ಪ್ರತಿಯೊಬ್ಬವನ್ನು, ವೀಕ್ಷಿಸುವ ಪ್ರತಿಯೊಬ್ಬ ಹೆಣ್ಣು ಮಕ್ಕಳನ್ನು ಆಶೀರ್ವದಿಸಿ ನೀನೇ ಬಲಪಡಿಸಿ ಎಂಬುದಾಗಿ ಕ್ರಿಸ್ತನಲ್ಲಿ ಬೇಡಿಕೊಳ್ಳುತ್ತೇನೆ ತಂದೆಯೇ, ಆಮೆನ್.